ಅಮ್ಮ ದೇವಿ ದುರ್ಗಮ್ಮ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಅಮ್ಮ, ಇಲ್ಲೇನೇನು ಆಗ್ತಿದೆ ಅಂತ ನಿನಗೆ ಗೊತ್ತು. ಚಂದನ್ ಪಾಪದ ಕೊಡ ತುಂಬಿದ್ಯೋ ಇಲ್ವೋ ನನಗೆ ಗೊತ್ತಿಲ್ಲ. ಸುಚೇಂದ್ರ ವಾಪಸ್ ಬರಬೇಕು, ಅಮ್ಮನ ಮನಸ್ಥಿತಿ ಸರಿ ಹೋಗ್ಬೇಕು. ಆದಷ್ಟು ಬೇಗ ನಮ್ಮನ್ನು ಕೊಲ್ಲೋರು ಕರೆಸ್ಕೊಂಡು ಎಲ್ಲ ಪರಿಹರಿಸಮ್ಮ. ಹೇಳಿ ನನ್ನ ಮಕ್ಕಳ ಬಂದ್ರೇ ಎಂತ ಆಯ್ತಾ? ಕಟ್ಟಿರೋ ಹಗ್ಗನ ಬಿಟ್ರ ರಾಜ್ರಾಜ್ಞೆ ಮೀರಂಗಿಲ್ಲ. ನಮ್ಮ ಅಪ್ಪಾಜಿ ಗೊತ್ತಾದ್ರೆ ನನ್ನ ಮಕ್ಕಳ ಒಬ್ರು ಉಳಿಯಲ್ಲ. ಕೇಶವನಗರ ಎಲ್ಲ ಗೊತ್ತದಿ, ಶಕ್ತಿ ಇಲ್ಲ. ನಮ್ಮ ಮಣ್ಣಿನ ಶಕ್ತಿ ಮುಂದೆ ಯಾವ ಶಕ್ತಿನೂ ನಡೋದಿಲ್ಲ. ಕಟ್ಟಿರೋ ಹಗ್ಗನ ಬಿಟ್ರ ಶಕ್ತಿ ಏನು ಅಂತ ತೋರಿಸ್ತೀನಿ. ಬಿಡ್ರ ಅವ್ನು ಊಟ ಮಾಡ್ಲಿ. ಊಟ ಮಾಡಿದ್ರೆ ಸತ್ಕಿ ತಗೋಬಿಟ್ಟನು. ಊಟ ಮಾಡೋ ಅಣ್ಣ, ಇವೆಲ್ಲ ಚೆನ್ನಾಗಿರಲ್ಲ. ಮುಚ್ಕೊಂಡು ಊಟ ಮಾಡೋ. ನಿಮ್ಮಪ್ಪ ಕೇಶವನ ಹತ್ರಿಗೆ ಒಂದ್ ಗತಿ ಕಾಣಿಸೇ ಬರೋದು ನಾವು. ಊಟ ಮಾಡು. ನೀನ್ ಇಲ್ಲಿದ್ಯಾ ಅಂತ ನಮಗ್ ಮಾತ್ರ ಗೊತ್ತಿರೋದು. ನಕ್ರ ಮಾಡ್ಬೇಡ ನೀನು. ಬೇಡ ಕಣ್ರ. ಊಟ ಮಾಡೋ. ಒಬ್ಬೊಬ್ರು ನೋಡ್ಕೋತೀನಿ. ಶ್ರೇಷ್ಠ ಶೃಣುಷ್ವಾವಹಿತೋ ಒಳ್ಳೇದು ಮಾಡಮ್ಮ. ಉರುಳ್ ಸೇವೆ ಮಾಡಿ ನಿನ್ ಪ್ರಸಾದ ತಿಂದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ನಂಬಿದ್ದೀನಿ. ಯಾರು ನೀವು? ನಿನ್ನನ್ನು ಬಚಾವ್ ಮಾಡಕ್ ಬಂದಿದ್ದೀನಿ. ಸೀರೆ ಉಟ್ಕೊಂಡಿರಿ, ಗಂಡ ಧ್ವನಿ ಹಂಗ್ ಮಾತಾಡ್ತಿದ್ರಿ. ನಾನು ಕಣೆ ಅಕ್ಷತಾ, ಸದಾನಂದ. ನೀ ಎಂತಕ್ ಬಂದೆ ಇಲ್ಲಿಗೆ? ಹೊರಡೋಣಪ್ಪ. ನೋಡ ನೋಡ ನನ್ನ ಕೈ, ನಾನಾ ನಾಯಿ ಬಂದಿದ್ದು. ನಿನ್ನ ಬಚಾವ್ ಮಾಡಕ್ ಬಂದಿದ್ದೀನಿ ಕಣೆ. ಅವ್ನು ಯಾವನ್ ಏನ್ ಮಾಡ್ತಾನ ನಾನು ನೋಡ್ತೀನಿ. ನಿನ್ಗೋಸ್ಕರ ವೇಷ ಬದಲಾಯಿಸ್ಕೊಂಡ್ ಬಂದಿದ್ದೀನಿ. ಬಾ. ನನ್ಗೋಸ್ಕರ ಯಾರು ಬದುಕಿರೋ ಜನ ಕೊಂದ್ ಹಾಕ್ತಾನೆ. ನಿನ್ನಿಂದ ನಮ್ಗೆಲ್ಲ ತೊಂದರೆ ಆಗುತ್ತೆ ಅಂತ ಹೆದರ್ಕೊಂಡು ಇಲ್ಲಿಗೆ ಬಂದಿದ್ಯಾ. ನಮಗೋಸ್ಕರ ನಿನ್ ಜೀವನ ಹಾಳು ಮಾಡ್ಕೋಬೇಡ ಅಕ್ಷತಾ. ಒಬ್ಳಿಂದ 2-3 ಕುಟುಂಬ ಸಾಯೋದಕ್ಕಿಂತ 2-3 ಕುಟುಂಬಕ್ಕೋಸ್ಕರ ಒಬ್ಳು ಸಾಯೋದೇ ಸರಿ. ಸುಮ್ನೆ ಹೊರಡು ಸದಾನಂದ, ನಂಗೆ ಎಲ್ಲಿಗೂ ಗೊತ್ತಿಲ್ಲ. ಬಲ್ವಂತ ಮಾಡಿದ್ರೆ ನಾನು ಹೆಣ ಬೀಳುತ್ತೆ ಹೇಳಿದ್ದೆ. ನನ್ ಸವಾಸ ಬೇಡ, ಹೊರಡು. ನಾ ದುರ್ಗಾಪುರಕ್ಕೆ ಬಂದ್ರೆ ದೇವಿಗೆ ಚೆನ್ನ ತೊಂದರೆ ಮಾಡ್ತಾ. ಹೊರಡು ಇಲ್ಲಿಂದ. ನೀನ್ ಹೇಳಿದ್ದನ್ನೆಲ್ಲ ನಾನು ಒಪ್ತೀನಿ. ಆದ್ರೆ ದೊಡ್ಡಪ್ಪ ಹಾಲಕ್ಕಿ ಕೊಟ್ಟು ಮಾತನ್ನ ತಪ್ಪಂಗಾಗುತ್ತೆ. ನಿನ್ಗೆಂತ ಕರ್ತಾತಿಲ್ಲ ಮಾರಯ್ಯ. ದುರ್ಗಾಪುರದವ್ರಿಗೆ ಯಾರೇ ಬಂದ್ರು ಮುಲಾಜಿಲ್ದೆ ಕೊಲ್ಲು ಅಂತೇಳಿ ಜನ ಹೇಳಿದ್ದ. ಎಲ್ರ ಕೈಲೂ ಪಿಸ್ತೂಲ್ ಇತ್ತು. ನಿನ್ ಪ್ರಾಣ ತೆಗೆತ್ರು. ನಿನ್ನ ಕಳ್ಕೊಳಕ್ ನಾನು ತಯಾರಿಲ್ಲ ಕಣೆ. ನಿಮ್ಮ ಅಪ್ಪ ಅಮ್ಮ ನಿನ್ನ ಕಳ್ಕೊಂತ್ರು. ಅಪ್ಪ ಅದ ಯಾರ ಮೇಲೆ ಹೇಳು? ನನ್ನ ಮೇಲೆ. ಒಂದ್ 2-3 ದಿನ ನಿನ್ ಜನನ್ ಕಣ್ಣು ಕಾಣಿಸ್ಕೊಳ್ದಿದ್ರೆ ಎಲ್ಲ ಸರಿ ಹೋಗುತ್ತೆ. ಕ್ಷೇತ್ರಕ್ಕೆ ಹೋಗೋಣ, ಎಲ್ಲ ಒಳ್ಳೇದಾಗುತ್ತೆ. ಹಠ ಮಾಡ್ಬೇಡ. ಹೆದರ್ಕೋತಾರೆ. ಹೆದರ್ಕೊಂಡು ಜೀವನ ಹಾಳು ಮಾಡ್ಕೋಬೇಕೇನೆ. ನೋಡು, ಕ್ಷೇತ್ರದಲ್ಲಿ ಕೆಟ್ಟದಾಗಲ್ಲ. ಅಮ್ಮ ಮೂಕಾಂಬಿಕೆ ಕಾಯ್ತಾಳೆ. ನಾವಿಲ್ಲಿಂದ ದುರ್ಗಾಪುರಕ್ಕೆ ಹೋಗೋದ್ ಬೇಡ, ಸೀದಾ ಕೊಲ್ಲೂರ್ಗೆ ಹೋಗೋಣ. ಬಾ ಬಾರೆ.
ದೇವಿ ಸರ್ವಭೂತೇಶು ಮಾತೃರೂಪೇಣ ನಮಸ್ತಿತ ನಮಸ್ತಸ್ಯೇ 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 ನಮೋ ನಮಃ. ಅಮ್ಮನವ್ರಿಗೆ ನೈವೇದ್ಯ ಆದ್ಮೇಲೆ ಪ್ರಸಾದನ ಧರ್ಮಾಧಿಕಾರಿಗಳು ಕೊಡೋದು ಪದ್ಧತಿ. ಆದ್ರೆ ಜನಂಗೆ ಕೊಡಬೇಕಾಗಿದೆ, ಮನ್ಸೇ ಇಲ್ಲ. ಒಳ್ಳೇದಕ್ಕೋಸ್ಕರ ತಗೊಂಡೋಗಿ ಕೊಡು ತಂತ್ರಿ, ಎಲ್ಲ ಒಳ್ಳೇದೇ ಆಗತ್ತೆ. ಒಳ್ಳೇದಾಗತ್ತೆ. ನೀನೊಬ್ಬ ಪ್ರಸಾದನ ಕೊಡಂತೆ ಕೊಡೋಣ, ಹಾಗೆ ಕೊಡೋದು ಬೇಡ. ಇದರಲ್ಲಿ ವಿಷ ಬೆರೆಸ್ಕೊಟ್ಬಿಡೋಣ, ಮುಗೀತು ಅಲ್ಲಿ ಜನನ ಕತೆ. ಬೇಡ, ಅಮ್ಮನವರ ಪ್ರಸಾದ ತಿಂದು ಸತ್ತ ಅಂತ ಆಗತ್ತೆ. ಹಂಗೆಲ್ಲ ಮಾಡಬಾರ್ದು. ಪ್ರಸಾದ ಕೊಡಿ ತಂತ್ರಿಗಳೇ. ಆಯ್ತಾ ಉರುಳು ಸೇವೆ? ಆಯ್ತು, ಪ್ರಸಾದ ಕೊಡಿ. ಮೊದಲನೇ ಪ್ರಸಾದ ಧರ್ಮಾಧಿಕಾರಿಗಳಿಗೆ ಕೊಡಬೇಕು. ನಾನೇ ಕೊಡ್ತೀನಿ, ಎಲ್ಲ ಸರಿ ಹೋಗ್ಬೋದು. ನೀನ್ ಯಾಕೆ ಕೊಡಕ್ ಹೋಗ್ತೀಯಮ್ಮ? ಬಿಡು. ಬೇಡ ಅಂತ ಹೆದರ್ಕೊಂಡು ಹೇಳ್ತಿದ್ದೀರಲ್ಲ ತಂತ್ರಿಗಳೇ, ನಾನೇ ಕೊಡ್ತೀನಿ, ಕೊಡಿ. ಅಪ್ಪ, ಪ್ರಸಾದ. ಬೇಡ. ಮನಸ್ಸಿಲ್ಲ, ಬೇಡ. ಅವಮಾನ ಆಗಿದೆ ದೇವಸ್ಥಾನದಲ್ಲಿ. ಜನನ ನಿರ್ನಾಮ ಆಗೋವರೆಗೂ ತಾಯಿಯಿಂದ ದೂರ ಇದ್ದು ಬಿಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಏನು ಹಿಂಸೆ ಪಡ್ತಿದ್ದಾನೋ ಏನೋ ಸುಚೇಂದ್ರ. ಸದಾ ನಾವು ಅಮ್ಮನವ್ರ ಧ್ಯಾನದಲ್ಲಿ ಇರಬೇಕಾಗಿದೆ. ಪ್ರತಿಯೊಂದರಲ್ಲೂ ಅಮ್ಮನವ್ರನ್ನ ನೋಡಬೇಕಾಗಿದೆ. ಪ್ರತಿಯೊಂದು ಅಮ್ಮನವ್ರಿಗೆ ಬಿಟ್ಬಿಡೋಣ ಮಾವ. ಈ ಪ್ರಸಾದ ಅಮ್ಮನವ್ರು ಕೊಟ್ಟಿರೋ ವರ ಅಂತ ಭಾವಿಸ್ಕೊಳ್ಳಿ. ಪ್ರಸಾದಕ್ಕೂ ಶಕ್ತಿ ಇದೆ, ತಗೊಳ್ಳಿ ಮಾವ. ಸುಚೇಂದ್ರ ಸುರಕ್ಷಿತವಾಗಿ ವಾಪಸ್ ಬರಲಿ ತಾಯಿ. ನಿಮ್ಮಿಂದ ಒಂದೊಂದ ಕಿತ್ಕೊಂತ ಇದ್ದಾರೆ. ಸಂಚ ನಡೀತಾ ಇದೆ ನಿಮ್ ವಿರುದ್ಧ. ನನ್ನ ವಿರುದ್ಧ ಸಂಚ? ತಮಾಷೆ ಮಾಡೋಕ್ಕಾಗ ಬಿಸ್ಲತ್ತಲ್ಲಿ. ನೀವ್ಯಾರು? ದೇವಸ್ಥಾನದ ಧರ್ಮಾಧಿಕಾರಿ. ಅಸಾಮಾನ್ಯ. ಅಲ್ಲ ಅಂತಂದವ್ರನ್ನ ಕೂತಾಕ್ತೆ. ಕಾಣ್ತಾ ಇರೋ ದುರ್ಗಾಪುರದಾಗೆ ಎಂತೆಂತ ಬದಲಾವಣೆ ತತ್ತೆ ಅಂತ ಹೇಳಿ. ನನ್ನ ಪ್ರಕಾರ ಶಂಕದಾಗೆ ಇನ್ನು 8 ವರ ಇತ್ತ. ನನ್ನ ವಿರುದ್ಧ ಯಾರಾದ್ರೂ ಬಾಲ ಬಿಚ್ಚಿದ್ರೆ ಶಂಕ ಊದು ವರ ತಕ್ಕತ್ತೆ. ಈಗ ಅನ್ನಿಸ್ತಾ ಇದ್ದ ಇನ್ನೂ ಒಂದು ವರ ತಕ್ಕಂಬ ಅಂತ ಹೇಳಿ ಮನಸ್ಸಿಗೆ. ಅದೆಲ್ಲ ಆಮೇಲೆ ಅಣ್ಣ. ಪೂಜೆ ಆದ್ಮೇಲೆ ಮೊದಲನೇ ಪ್ರಸಾದನ ಧರ್ಮಾಧಿಕಾರಿಗಳಿಗೆ ಕೊಡೋದು ವಾಡಿಕೆ. ಆದ್ರೆ ಮೊದಲನೇ ಪ್ರಸಾದ ಪಡೆಯೋ ಯೋಗ ಕೇಶವನ ಹತ್ರ ಪಾಲಾಯ್ತು. ನಿಮ್ ವಿರುದ್ಧನೇ ಮಸಲತ್ತು. ಪ್ರತಿಯೊಂದು ನಂಗೆ ದಕ್ಕಕ್ಕ ಎಷ್ಟು ಸತಿ ಹೇಳುದು ಹಂಗೆ ಅವಮಾನ ಮಾಡ್ತಾರ. ಕಾಣ್ತಾ ಇರೀಗ ಎಂತ ಮಾಡ್ತೆ ಅಂತ ಹೇಳಿ. ಎಲ್ಲಿದ್ದ ದೇವಿ? ಅವಳೇ ಪ್ರಸಾದ ತಕೊಂಡು ಹೋದದ್ದು. ಅಯ್ಯ ತಗಿ, ಆ ಜನ ಅಷ್ಟು ಹಾರಾಡ್ತಿದ್ರು, ಯಾಕಯ್ಯ ಸುಮ್ಮನಿದೀಯ? ಸುಚೇಂದ್ರ ಇಲ್ಲ, ಅವನ ಸುರಕ್ಷತೆ ಬಗ್ಗೆ ಏನಾದರೂ ಯೋಚನೆ ಮಾಡಿದೀಯಾ? ಎಲ್ಲಿದ್ದಾನಂತ ಏನಾದರೂ ಗೊತ್ತಾಯ್ತಾ? ನನಗೇನು ಗೊತ್ತಿಲ್ಲ ಸದಾಶಿವ. ಎಲ್ಲವನ್ನು ತಾಯಿಗೆ ಬಿಟ್ಬಿಟ್ಟಿದ್ದೀನಿ. ವಾರ ಆಯ್ತು ನಾನೇನು ತಿಂದೆ. ಈ ಪ್ರಸಾದ ಈ ವಾರದಲ್ಲಿನ ಮೊದಲನೇ ತುತ್ತು. ಎಲ್ಲಿಗೆ ತಲುಪ್ಬಿಟ್ವಿ ನೋಡಯ್ಯ. ಕೇಶವನಾಥ, ಯಾರು ಧರ್ಮಾಧಿಕಾರಿ? ಮೊದಲನೇ ಪ್ರಸಾದ ಧರ್ಮಾಧಿಕಾರಿ ಸೇರಕ್ಕಲ್ದ? ತುಳು ಪ್ರಯತ್ನ ಬೇಡ. ತುಳುಕ್ ಬಂದ್ರೆ ನಾನು ಬೆಂಕಿ. ನನಗೆ ಗೊತ್ತಿರ್ಲಿಲ್ಲ ಇದು ಮೊದಲನೇ ಪ್ರಸಾದ ಅಂತ. ಎಲ್ಲದಕ್ಕೂ ನೀವ್ಯಾಕೆ ಬಗ್ತೀರಾ ಮಾವ? ಬಗ್ತಾ ಇಲ್ಲ, ಜನನ ಶಕ್ತಿ ಬಗ್ಗಿಸ್ತಾ ಇರೋದು. ಕೊಡು ಪ್ರಸಾದ. ಯಾಕೆ ಕೊಡ್ಬೇಕು? ಅಮ್ಮನವ್ರ ಪ್ರಸಾದಕ್ಕೆ ನಿಂದೇನ್ ಅಪ್ಪಡೆ? ಕಾತಿ ಬೇಡ, ನಾನು ಧರ್ಮಾಧಿಕಾರಿ. ಇಷ್ಟಿನ ಧರ್ಮಾಧಿಕಾರಿ ಕೇಶವನಾಥ. ಮೊದಲನೇ ಪ್ರಸಾದ ಹೋಗ್ತಿತ್ತಲ್ದ, ಹಂಗೆ ಕೊಡು ಪ್ರಸಾದ. ಕೊಡ್ಬೇಡಿ ಮಾವ, ಅಮ್ಮನವ್ರ ಪ್ರಸಾದಕ್ಕೆ ಯಾರು ದಬ್ಬಾಳಿಕೆ ಮಾಡೋ ಹಾಗಿಲ್ಲ. ಒಳ್ಳೆ ಮಾತನ್ನ ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಾನ್ ಸುಮ್ನಿಪ್ತಿಲ್ಲ. ಅದಾಗದ ಒಲಿದ್ರೇನೆ ಬೆಲೆ, ಕಿತ್ಕೊಂಡ್ರೆ ಬೆಲೆ ಇಲ್ಲ. ದುರಹಂಕಾರ ನೀನ್ ಯಾಕಯ್ಯ ಬಗ್ಬೇಕು?
ವ್ಯಕ್ತಿಗೆ ವ್ಯಕ್ತಿತ್ವಕ್ಕೆ ಬಗ್ಗಬೇಕು. ಅವನಿಗೆ ಯಾವ ದರಿದ್ರ ವ್ಯಕ್ತಿತ್ವ ಇಲ್ಲ. ನಿನ್ನ ಪಾಲಿನ ಪ್ರಸಾದ ಇದು, ತಿನ್ನಯ್ಯ. ತಂತ್ರಿ ತಂತ್ರಿ, ನನ್ನ ಗೌರವದ ಪ್ರಶ್ನೆ. ನೀವ್ ತಿನ್ನಿ ಮಾವ, ನಾವ್ ಹೋಗೋಣ. ಇವಂದಿದ್ದಿದ್ದೆ. ಒಬ್ಬ ಭಗವಂತನ ಇನ್ನೊಬ್ಬ ಭಗವಂತ ಶಿಕ್ಷಿಸೋದೇ ಇಲ್ಲ. ಏನಲ್ಲೇ ತಂತ್ರಿ? ಮೊದಲನೇ ಪ್ರಸಾದ ನನಗೆ, ಅಂಥದ್ರಲ್ಲಿ ಕೇಶವನಾಥನ್ ಕೊಟ್ಟಿದ್ದೆ ಅಲ್ದ? ನನಗೆ ದಕ್ಕದಾಗಿರೋ ಪ್ರಸಾದ ಯಾರಿಗೂ ದಕ್ಕಕ್ಕಾಗ. ಜ್ಞಾನವನ್ನು ತುಂಬೋ ಅನ್ನವನ್ನ ಅಗೌರವಿಸಿದ ಪಾಪ ಅನ್ನನಿಂದನೆ. ಜ್ಞಾನವನ್ನು ತುಂಬೋ ಅನ್ನವನ್ನ ಅಗೌರವಿಸಿದ ಪಾಪ ಅನ್ನನಿಂದನೆ. ಬೇಕಾ ಪ್ರಸಾದ? ಅಮ್ಮನವ್ರ ಸೇವೆ ಮಾಡಿ ಪ್ರಸಾದ ತಿಂದ್ರೆ ಸುಚೇಂದ್ರ ಬತ್ನ ಕಳಿಸ್ತ್ರ ಅಮ್ಮನವರು? ಅಹಂಕಾರ ಮಾಡ್ತೀಯ? ಕಳಿಸ್ಲಾ ಕೇಶವನಾಥ್ರೆ ಸುಚೇಂದ್ರನ್ ಮೇಲಕ್ಕೆ? ನೋಡು, ನನ್ನ ಮಗನಿಗೆ ಯಾವುದೇ ಕಾರಣಕ್ಕೂ ಏನು ಹಾಕೂಡ್ದು. ಬಾರೆ ದೇವಿ ಬಾ, ಬೆಲೆ ಯಾವುದಕ್ಕೆ ಅಂತ ಹೇಳಿ ತಿಳಿಸ್ತೆ. ನನ್ನ ಮುಂದೆ ಮಂಡಿ ಊರು ಕೂತ್ ಕೇಳಕ್ಕ ನೀನು ಸುಚೇಂದ್ರನ್ ಕಳಿಸು ಅಂತ ಹೇಳಿ ನಾ ಕಳಿಸ್. ಹೇಳು ಕೇಶವನಾಥ, ಅಡ್ಡ ಸಿಗದ್ ಬಿಡ್ತೀನಿ ಇವನ್ನ. ಇಲ್ಲಿ ಗಾಳಿಗೆ ನನ್ನ ಕೂದಲ ಅಲ್ಲಾಡಿದ್ರೆ ಸಾಕು, ಅಲ್ಲಿ ಸುಚೇಂದ್ರನ ಹೆಣ ಬೀಳ್ತ. ಮಂಡಿ ಊರ್ ಕೂತ್ ಕೇಳಕ್ಕ ನೀನು ನನಗ ಸುಚೇಂದ್ರ ಬೇಕು ಅಂತ ಹೇಳಿ ಆಗ ಕಳಿಸ್ಕೊಡ್ತೆ. ಇಲ್ಲ ಅಂದ್ರೆ ಸುಚೇಂದ್ರನ ಹೆಣ ಬತ್ತ, ಸುಚೇಂದ್ರನ ಹೆಣ. ಆಗಲ್ಲ ತಪ್ಪಿಸ್ಕೊತಾನೆ. ಹೋಗಪ್ಪ ಹೋಗ, ತಪ್ಪಿಸ್ಕೊಂಡು. ಏಯ್, ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲ. ಆಯಸ್ಸು ಎಷ್ಟಿದೆಯೋ ಅಷ್ಟೇ ಬದುಕುತ್ತೇವೆ. ಎಲ್ಲವನ್ನು ನಡೆಸ್ತಿರೋಳು ತಾಯಿ. ಸುಚೇಂದ್ರನಿಗೋಸ್ಕರ ನೀನು ಅವಮಾನ ಅನುಭವಿಸಿದ್ರೆ ನಾನು ಸದಾಶಿವ ಇದ್ದು ಸತ್ತಂಗೆ.
ಅವನ ಮುಂದೆ ನೀನು ಮಂಡಿ ಊರಿ ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬೇಡವೆ ದೇವಿ, ಪಾರ್ವತಿಗೆ ವಿಚಾರ ಗೊತ್ತಾದ್ರೆ ಮತ್ತಷ್ಟು ಕುಗ್ಗು ಹೋಗ್ತಾಳೆ. ಅವನ ಮುಂದೆ ಮಂಡಿ ಊರು ಬೇಡ. ಸೀತೆಗೆ ಅವಮಾನ ಆಗಿದ್ದಕ್ಕೆ ರಾವಣ ಸತ್ತ. ನಿರಾಕಾರನ ದುರುದ್ದೇಶದಿಂದ ಅವಮಾನ ಮಾಡಿದ್ರೆ ಅದು ಪಾಪ ಅಂತ ಆಗುತ್ತೆ. ಇವನು ಎಷ್ಟು ಪಾಪ ಮಾಡ್ತಾನೋ ಅಷ್ಟು ಬೇಗ ನಾಶ ಆಗ್ತಾನೆ. ಪಾಪದ ಕೊಡ ತುಂಬಬೇಕು. ಬಾರೇ ದೇವಿ ಬಾ. ಸುಚೇಂದ್ರ ಬೇಕಾ ಬೇಡ್ದ ನಿಂಗೆ? ಬೇಡಿಕೆಗೆ ಒಲುವನೇ ಭಗವಂತ. ಭಗವಂತ ಅಂದ್ರೆ ಜನ್ನ, ಜನ್ನ ಅಂದ್ರೆ ನಾನು. ಬೇಡು ಮಂಡಿ ಊರ್ ಬೇಡು, ನನಗ ಸುಚೇಂದ್ರ ಬೇಕು ಅಂತ ಹೇಳಿ. ನನ್ನ ಪ್ರಾಣ ಅಕ್ಷತ ಅವಳನ್ನ ಬಿಕ್ಲಾರಾಗೋ ಮನೆಗೆ ತಗೊಂಡೋಗಿ ಇಡ್ತೀಯ? ಬೇಕಾ ಬೇಡ್ದ ಸುಚೇಂದ್ರ? ಸುರಕ್ಷಿತವಾಗಿ ಬಂದು ಒಪ್ಸು.